ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 3 ಅಂಕಿ ಸಂಖ್ಯೆಗಳ ಗುಣಾಕಾರ ಲೆಕ್ಕನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಲೆಕ್ಕನ ಬರಿತಾ ಇದ್ದೀನಿ. 537 ಗುಣಿಸು 691. ಮೊದಲಿಗೆ ಬಿಡಿ ಸ್ಥಾನದಿಂದ ನಾವು ಗುಣಾಕಾರನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಗುಣಾಕಾರ ಬಿಡಿ ಸ್ಥಾನದಲ್ಲಿ 1 ಇದೆ. ಈ 1ರಿಂದ ನಾವು ಮೊದಲಿಗೆ ಇಲ್ಲಿ ಕೂಡ ಬಿಡಿ ಸ್ಥಾನದಿಂದನೇ ಗುಣಾಕಾರನ ಸ್ಟಾರ್ಟ್ ಮಾಡಬೇಕು. ಅಂದರೆ 1ರಿಂದ 7 ಮೊದಲು ಗುಣಿಸಬೇಕು, ನಂತರ 1ರಿಂದ 3 ಗುಣಿಸಬೇಕು, ಅದರ ನೆಕ್ಸ್ಟ್ 1ರಿಂದ 5 ಗುಣಿಸಬೇಕು. ಓಕೆ, ಇವಾಗ ನಾವು 1ರಿಂದ 7 ಗುಣಿಸೋಣ. ಓಕೆ, 1 7 7. ಹಾಗೆ ಇವಾಗ ಈ ಬಿಡಿ ಸ್ಥಾನದಿಂದ ನಾವಿಲ್ಲಿ 10ರ ಸ್ಥಾನದ ಅಂಕೆನ ಗುಣಿಸಬೇಕು. ಬಿಡಿ ಸ್ಥಾನದ ಅಂಕೆ ಗುಣಿಸಿ ಆದಮೇಲೆ 10ರ ಸ್ಥಾನದ ಅಂಕೆನ ಗುಣಿಸಬೇಕು. 1 3 3. ನಂತರ ಈ ಬಿಡಿ ಸ್ಥಾನದಿಂದ ನಾವು 100ರ ಸ್ಥಾನದ ಅಂಕೆನ ಗುಣಿಸಬೇಕು. ಅಂದರೆ 1 ಗುಣಿಸು 5, 1 5 5. ಓಕೆ, ಇವಾಗ ನಾವಿಲ್ಲಿ ಇಲ್ಲಿ ಬಿಡಿ ಸ್ಥಾನದ ಅಂಕೆ 1 ಆಯಿತು. ಇವಾಗ ಇಲ್ಲಿ 10ರ ಸ್ಥಾನದ ಅಂಕೆಯಿಂದ ಗುಣಿಸಬೇಕು. ಇಲ್ಲಿ 10ರ ಸ್ಥಾನದಲ್ಲಿ 9 ಇದೆ. ಮತ್ತೆ ಪುನಃ ಇಲ್ಲಿ ಬಿಡಿ ಸ್ಥಾನದಿಂದನೇ ಗುಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 9ರಿಂದ 7 ಗುಣಿಸಬೇಕು. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ ಅಲ್ವಾ, ಹಾಗಾಗಿ 9 ಗುಣಿಸು 7. ಹಾಗೆ ನೆಕ್ಸ್ಟ್ 9ರಿಂದ 3 ಗುಣಿಸಬೇಕು. ನೆಕ್ಸ್ಟ್ 9ರಿಂದ 5 ಗುಣಿಸಬೇಕು. ಓಕೆ, 9 7 ಎಷ್ಟು? 9 7 63. ನಾವಿಲ್ಲಿ ಉತ್ತರನ ಇಲ್ಲಿ ಬರಿಬಾರ್ದು. ಹೀಗೆ ಬಿಡಿ ಸ್ಥಾನದಿಂದ ಈ 3 ಅಂಕೆನ ಗುಣಿಸಿ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಈ 10ರ ಸ್ಥಾನದಿಂದ ಈ 3 ಅಂಕೆಗಳನ್ನು ಗುಣಿಸಿ ಬಂದ ಉತ್ತರನ ನಾವು ಮೊದಲಿಗೆ ಈ ಬಿಡಿ ಸ್ಥಾನದಲ್ಲಿರುವ ಒಂದು ಅಂಕೆನ ಬಿಟ್ಟು ನೆಕ್ಸ್ಟ್ ಬರಿಬೇಕು. ಅಂದರೆ ಇಲ್ಲಿ 7ರ ಕೆಳಗೆ ನಾವು ಯಾವುದನ್ನು ಬರೀಲಿಕ್ಕಿಲ್ಲ. ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಿದ್ರೆ ಒಂದು ಸಣ್ಣದಾಗಿ ಈ ರೀತಿಯಾಗಿ ಗುರ್ತು ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿ ತೋರಿಸ್ತಾ ಇರೋದು ಇವಾಗ. ಓಕೆ, 9 7 63. 3 ಇಲ್ಲಿ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಇದ್ರ ಕೆಳಗಡೆ ಬರೀಲೇಬಾರ್ದು. ಬರೆದ್ರೆ ನಿಮ್ಮ ಲೆಕ್ಕನೇ ತಪ್ಪಾಗುತ್ತೆ. ಯಾಕಂದರೆ ಕೂಡಿಸುವಾಗ ಲೆಕ್ಕ ತಪ್ಪಾಗುತ್ತೆ. 9 7 63. 63ಕ್ಕೆ 3 6 ಉಳಿತು. ಇಲ್ಲಿ 9 3 ಗುಣಿಸುವಾಗ ಅದಕ್ಕೆ ಗುಣಿಸಿ ಬಂದ ಉತ್ತರಕ್ಕೆ 6 ಕೂಡಿಸಬೇಕು. 9 3 ಎಷ್ಟು? 9 3 27. 27ಕ್ಕೆ 6 ಕೂಡಿಸಿದರೆ ಎಷ್ಟಾಗುತ್ತೆ? 6 ಕೂಡಿಸಿದರೆ 33 ಆಗುತ್ತೆ. 33ಕ್ಕೆ 3 ಮತ್ತೆ 3 ಉಳಿತು. ನೆನ್ಪಿಟ್ಕೊಳ್ಳಿ, 1ರ ಕೆಳಗೇನೆ 1 ಬರಿಬೇಕು. ಆ ಕಡೆ ಈ ಕಡೆ ಎಲ್ಲ ಹೋದರೆ ಲೆಕ್ಕ ತಪ್ಪಾಗುತ್ತೆ. 9 3 27. 27ಕ್ಕೆ 6 ಕೂಡಿಸಿದಾಗ 33 ಆಯಿತು. 33ಕ್ಕೆ 3 ಮತ್ತೆ 3 ಉಳಿತು. ಇವಾಗ ಮತ್ತೆ 9ರಿಂದ 100ರ ಸ್ಥಾನದ ಅಂಕೆನ ಗುಣಿಸಬೇಕು. ಅಂದರೆ 100ರ ಸ್ಥಾನದಲ್ಲಿ 5 ಇದೆ. 9 5 ಎಷ್ಟು? 9 5 45. 45ಕ್ಕೆ 3 ಕೂಡಿಸಿದರೆ ಎಷ್ಟಾಯಿತು? 48. ಓಕೆ, ಇವಾಗ ಬಿಡಿ ಸ್ಥಾನದ ಅಂಕೆ ಆಯಿತು, 10ರ ಸ್ಥಾನದ ಅಂಕೆ ಆಯಿತು. ಇವಾಗ 100ರ ಸ್ಥಾನದ ಅಂಕೆಯಿಂದ ನಾವು ಮತ್ತೆ ಗುಣಿಸಬೇಕು. ಇಲ್ಲಿ 100ರ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. 6ರಿಂದ ಮತ್ತೆ ಬಿಡಿ ಸ್ಥಾನದಲ್ಲಿರುವ ಅಂಕೆನ ಗುಣಿಸಬೇಕು. ಫಸ್ಟ್ 6 7 ಎಷ್ಟು? 6 7 42. ನೆನ್ಪಿಟ್ಕೊಳ್ಳಿ, ಇಲ್ಲಿ 7ರ ಕೆಳಗೆ ಬರೀಲಿಕ್ಕಿಲ್ಲ. ಹಾಗೆ ಇಲ್ಲಿ ನೆಕ್ಸ್ಟ್ ಇವಾಗ ಏನು? ಇಲ್ಲಿ 3ರ ಕೆಳಗೂ ಬರೀಲಿಕ್ಕಿಲ್ಲ. ಹೀಗೆ ಇದೆ. ಎಷ್ಟೇ ಗುಣಾಕಾರ ಇದ್ರೂ ಸಹ ಇದು ಒಂದು ವೇಳೆ ಇಲ್ಲಿ 4 ಇದ್ರೆ ಇಲ್ಲಿ ಕೆಳಗೆ ಬರಿಬಾರ್ದು. ಹಾಗೆ ಒಂದೊಂದು ಸ್ಟೆಪ್ ಬಿಡ್ತಾನೆ ಹೋಗಬೇಕು. ಓಕೆ, 6 7 42. 42ಕ್ಕೆ 2 ಕೆಳಗನೆ ಬರೀನಿ. 2 4 ಉಳಿತು. 6 3 18. 18ಕ್ಕೆ 4 ಕೂಡಿಸಿದರೆ ಎಷ್ಟಾಯಿತು? 22. 22ಕ್ಕೆ 2 ಮತ್ತೆ 2 ಉಳಿತು. ಇವಾಗ 6ರಿಂದ ಮತ್ತೆ 100ರ ಸ್ಥಾನದಲ್ಲಿರುವ ಅಂಕೆನ ಗುಣಿಸಬೇಕು. 6 5 ಎಷ್ಟು? 30. 6 5 30. 30ಕ್ಕೆ 2 ಕೂಡಿಸಿದರೆ ಎಷ್ಟಾಯಿತು? 32. ಮುಗೀತು. ಇವಾಗ ನಾವು ಕೂಡಿಸಬೇಕು. ಇವಿಷ್ಟನ್ನು ಕೂಡಿಸಬೇಕು. 7ರ ಕೆಳಗೆ ಯಾವ ಅಂಕೆನೂ ಇಲ್ಲ, ಹಾಗಾಗಿ 7 ಹಾಗೆ ಬರಿಬೇಕು. 7. 3ಕ್ಕೆ 3 ಕೂಡಿಸಿದರೆ ಎಷ್ಟಾಯಿತು? 3ಕ್ಕೆ 3 ಕೂಡಿಸಿದರೆ 6. ಇಲ್ಲಿ ಮತ್ತೆ ಕೆಳಗಡೆ ಅಂಕೆ ಇಲ್ಲ. 6. ಇಲ್ಲಿ 5 ಇದೆ. 5ಕ್ಕೆ 3 ಕೂಡಿಸಿದರೆ ಎಷ್ಟು? 5ಕ್ಕೆ 3 ಕೂಡಿಸಿದರೆ 8. 8ಕ್ಕೆ 2 ಕೂಡಿಸಿದರೆ 10. 10ಕ್ಕೆ 0. 1 ಉಳಿತು. ಇಲ್ಲಿ 1 ಇದೆ. 1ಕ್ಕೆ 8 ಕೂಡಿಸಿದರೆ ಎಷ್ಟು? 9. 9ಕ್ಕೆ 2 ಕೂಡಿಸಿದರೆ 11. 11ಕ್ಕೆ 1 ಮತ್ತೆ 1 ಉಳಿತು. 1ಕ್ಕೆ 4 ಕೂಡಿಸಿದರೆ ಎಷ್ಟು? 5. 5ಕ್ಕೆ 2 ಕೂಡಿಸಿದರೆ 7.
ಇಲ್ಲಿ ಇವಾಗ ಮೇಲೆ ಯಾವ ಸಂಖ್ಯೆನೂ ಇಲ್ಲ, 3 3 ಹಾಗೆ ಬರಿಬೇಕು. ಓಕೆ, ಇನ್ನೊಂದು ಲೆಕ್ಕನ ನೋಡೋಣ. 420 0 ಬಂದಿದೆ ಗುಣಿಸು 930. ಓಕೆ, 420 ಗುಣಿಸು 930. ಇಲ್ಲಿ ಸಹಿತ ಫಸ್ಟ್ ಬಿಡಿ ಸ್ಥಾನದಿಂದನೇ 3 ಅಂಕಿನ ಗುಣಿಸ್ಬೇಕು. ಇಲ್ಲಿ ಬಿಡಿ ಸ್ಥಾನದಿಂದ 10ರ ಸ್ಥಾನಕ್ಕೆ, ನಂತರ ಬಿಡಿ ಸ್ಥಾನದಿಂದ 100ರ ಸ್ಥಾನಕ್ಕೆ. ಓಕೆ, ಇವಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 0. 0ಇಂದ ಇಲ್ಲಿ ಗುಣಿಸ್ಬೇಕು. ಎಷ್ಟು? ಇಲ್ಲಿ 0 ಇದೆ. 0ಇಂದ 0 ಗುಣಿಸಿದರೆ 0. 0ಇಂದ ಯಾವುದೇ ಸಂಖ್ಯೆನ ನಾವು ಗುಣಿಸಿದಾಗ ಅಥವಾ ಭಾಗಿಸಿದಾಗ ಉತ್ತರ 0ನೇ ಬರೋದು. ಓಕೆ, ಇವಾಗ 0ಇಂದ 10ರ ಸ್ಥಾನಕ್ಕೆ ಗುಣಿಸ್ಬೇಕು. 10ರ ಸ್ಥಾನದಲ್ಲಿ ಇಲ್ಲಿ 2 ಇದೆ. 0ಇಂದ 2 ಗುಣಿಸಿದಾಗ ಏನು ಬರುತ್ತೆ? 0ಇಂದ ಯಾವುದೇ ಸಂಖ್ಯೆನ ಗುಣಿಸಿದಾಗ ಉತ್ತರ 0 ಅಲ್ವಾ? ಹಾಗಾಗಿ 0ಇಂದ 2 ಗುಣಿಸಿದಾಗ ಉತ್ತರ 0. ನಂತರ 0ಇಂದ ಇವಾಗ 100ರ ಸ್ಥಾನದ ಅಂಕಿನ ಗುಣಿಸಬೇಕು. ಇಲ್ಲಿ ಎಷ್ಟಿದೆ? 4. 0ಇಂದ 4 ಗುಣಿಸಿದಾಗ 0. ನೆನ್ಪಿಟ್ಕೊಳ್ಳಿ. ಇವಾಗ ಇಲ್ಲಿ ಈ 0 ಕೆಳಗೆ ಏನು ಬರೀಲಿಕ್ಕಿಲ್ಲ. ಇವಾಗ 3ರಿಂದ ನಾವು ಗುಣಿಸಬೇಕು. 3ರಿಂದ ಇಲ್ಲಿ ಬಿಡಿ ಸ್ಥಾನ, ಹಾಗೆ 10ರ ಸ್ಥಾನ, ಹಾಗೆ 100ರ ಸ್ಥಾನ. 3ರಿಂದ 0ನ ಗುಣಿಸಿದಾಗ ಏನು? 0. ಅಂದರೆ 0ಇಂದ ಯಾವುದೇ ಸಂಖ್ಯೆ, ಯಾವುದೇ ಅಂಕಿಗೆ 0ಇಂದ ಗುಣಿಸಿದ್ರೆ ಉತ್ತರ ಬರೋದು 0. ಓಕೆ, ಇವಾಗ 3ಕ್ಕೆ 0ನ ಗುಣಿಸಿದಾಗ 0 ಬರುತ್ತೆ. ಇಲ್ಲಿ ಬರೀಲಿಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರೀಲೇಬಾರ್ದು. ಒಂದು ಅಂಕಿನ ಬಿಟ್ಟು ಬಿಡಿ ಸ್ಥಾನದಲ್ಲಿ ಪ್ರತಿ ಸ್ಟೆಪ್ಪನ್ನು ಮಾಡುವಾಗ ಬಿಡಿ ಸ್ಥಾನದಲ್ಲಿ ಇರುವ ಒಂದು ಅಂಕಿನ ಬಿಟ್ಟೆ ನಂತರ ಸ್ಥಾನದಲ್ಲಿ ನಾವು ಉತ್ತರನ ಬರಿಬೇಕು. ಓಕೆ, 3ರಿಂದ 0 ಗುಣಿಸಿದಾಗ 0. 3ಕ್ಕೆ 2ಇಂದ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 2. 3 2 6. ಓಕೆ, ಇವಾಗ ಬಿಡಿ ಸ್ಥಾನದಲ್ಲಿ 100ರ ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ. 3 4 12. 3 4 12. ಓಕೆ, ಇವಾಗ ಬಿಡಿ ಆಯಿತು, 10 ಆಯಿತು. ಇವಾಗ 100ರ ಸ್ಥಾನದಲ್ಲಿರುವ ಅಂಕೆ ಒಂದು ಬಾಕಿ ಇದೆ ಅಲ್ವಾ? 100ರ ಸ್ಥಾನದಲ್ಲಿ ಎಷ್ಟಿದೆ? 9. ಈ 100ರ ಸ್ಥಾನದಲ್ಲಿರುವ ಅಂಕೆಯಿಂದ ಮತ್ತೆ ಬಿಡಿ ಸ್ಥಾನದಲ್ಲಿ ಅಂಕಿನ ಗುಣಿಸಬೇಕು. 9 0ಗೆ ಎಷ್ಟು? 9 ಗುಣಿಸಿ 0 0. ನೆನ್ಪಿಟ್ಕೊಳ್ಳಿ. ಸಣ್ಣದಾಗಿ ಮಾರ್ಕ್ ಮಾಡ್ಕೊಂಡ್ರು ಬೆಸ್ಟ್. ಮಾರ್ಕ್ ಮಾಡ್ಕೊಳ್ಳಿ. 9ರಿಂದ 0ನ ಗುಣಿಸಿದಾಗ 0. 9ರಿಂದ 2ನ ಗುಣಿಸಿದ್ರೆ ಎಷ್ಟು? 9 2 18. 18ಕ್ಕೆ 8 1 ಉಳಿತು. ಈಗ 9ರಿಂದ 100ರ ಸ್ಥಾನದ ಅಂಕಿನ ಗುಣಿಸಬೇಕು. ಇಲ್ಲಿ 100ರ ಸ್ಥಾನದಲ್ಲಿ ಎಷ್ಟಿದೆ? 4. 9 4 36. 36ಕ್ಕೆ ನಾವಿಲ್ಲಿ 9 2 18ಕ್ಕೆ 8 ಮಾತ್ರ ಬರೆದಿದ್ದು, 1 ಬಾಕಿ ಇದೆ ಅಲ್ವಾ? 1ಅನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. 9 4 36. 36ಕ್ಕೆ 1ಅನ್ನು ಸೇರಿಸಿದರೆ 37. 37. ಓಕೆ, ಇವಾಗ ಲೆಕ್ಕ ಮುಗೀತಲ್ವ? ಮತ್ತೆ ಗುಣಿಸ್ಲಿಕ್ಕೆ ಅಂಕೆ ಇಲ್ಲ. ಇವಾಗ ಇದೆಲ್ಲ ಕೂಡಿಸ್ಬೇಕು. 0 0 ಕೂಡಿಸಿ 0 0. 0ಗೆ 6ನ ಕೂಡಿಸಿದರೆ 6. 6ಕ್ಕೆ 0ನ ಕೂಡಿಸಿದರೆ ಮತ್ತೆ 6. 2ಕ್ಕೆ 8ನ್ನು ಕೂಡಿಸಿದರೆ 10. 10ಕ್ಕೆ 0 ಮತ್ತೆ 1 ಉಳಿತು. 1ಕ್ಕೆ 1ಅನ್ನು ಕೂಡಿಸಿದರೆ 2. 2ಕ್ಕೆ 7ನ್ನು ಕೂಡಿಸಿದರೆ 9. ಇಲ್ಲಿ 3 ಇದೆ. 3 420 ಗುಣಿಸು 930 3,90,600. ಓಕೆ, ಲೆಕ್ಕ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ.